ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ದತ್ತಾತ್ರೇಯರು ಎಲ್ಲ ಗುರುಗಳಿಗೂ ಗುರುಗಳು, ಎಲ್ಲ ಋಷಿಮುನಿಗಳು ಮತ್ತು ಎಲ್ಲ ಸಾಧು ಸಂತರ ಮೂಲ ಸಾರ. ಗುರು ದತ್ತಾತ್ರೇಯರನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡರೆ ಸಾಕು, ಮನುಷ್ಯ ತನ್ನ ಕಷ್ಟಗಳಿಂದ ಬಿಡುಗಡೆ ಹೊಂದುತ್ತಾನೆ. ಗುರುಗಳನ್ನು ಸ್ಮರಿಸಿದರೆ ಸಾಕು, ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ. ಕೆಲಸಕ್ಕೆ, ಉದ್ಯೋಗಕ್ಕೆ, ವ್ಯವಹಾರದಲ್ಲಿ ಲಾಭ ತಂದುಕೊಡಲು ಗುರು ದತ್ತಾತ್ರೇಯರ ಅನುಗ್ರಹ ಬೇಕು. ಗುರು ದತ್ತಾತ್ರೇಯರು ತಮ್ಮನ್ನು ನಂಬಿದ ಭಕ್ತರಿಗೆ ಮತ್ತು ನಂಬಿದ ಶಿಷ್ಯರಿಗೆ ಎಂದೂ ಕೈ ಬಿಟ್ಟಿಲ್ಲ, ಕೈ ಬಿಡುವುದೂ ಇಲ್ಲ. ಆದರೆ ಪ್ರಾರಂಭದಲ್ಲಿ ಗುರು ದತ್ತಾತ್ರೇಯರು ಭಕ್ತರಿಗೆ ಮತ್ತು ಶಿಷ್ಯರಿಗೆ ಸಮಸ್ಯೆಗಳನ್ನು ಮುಂದೊಡ್ಡುತ್ತಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ಮುಂದುವರಿಯಲು ಮತ್ತು ಆಧ್ಯಾತ್ಮಿಕವಾಗಿ ಮುಂದುವರಿಯಲು ಗುರು ದತ್ತಾತ್ರೇಯರ ಅನುಗ್ರಹ ಅವಶ್ಯಕ. ಗುರು ದತ್ತಾತ್ರೇಯರು ಕಲ್ಪವೃಕ್ಷ ಮತ್ತು ಕಾಮಧೇನುವಿದ್ದಂತೆ, ಬಯಸಿದ್ದನ್ನು ಕ್ಷಣ ಮಾತ್ರದಲ್ಲೇ ನೀಡುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಪೂಜಿಸಿದರೆ ಎಷ್ಟು ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೋ ಅಷ್ಟು ಪುಣ್ಯ ಫಲ ಗುರು ದತ್ತಾತ್ರೇಯರನ್ನು ಪೂಜಿಸಿದರೆ ಪ್ರಾಪ್ತಿಯಾಗುತ್ತದೆ. ಆಧ್ಯಾತ್ಮಿಕ ಸಾಧಕನು ಮತ್ತು ಭಕ್ತನು ಮೋಕ್ಷದ ಬಯಕೆಯಿಂದ ಗುರುಗಳನ್ನು ಸ್ಮರಿಸಿದರೆ ಗುರುಗಳು ಯಾವುದಾದರೂ ಒಂದು ರೂಪದಲ್ಲಿ ಮಾರ್ಗವನ್ನು ತೋರಿಸಿ ಅವರನ್ನು ಸರಿದಾರಿಗೆ ತರುತ್ತಾರೆ. ಗುರು ದತ್ತಾತ್ರೇಯರನ್ನು ಗುರುವಾಗಿ ಸ್ವೀಕರಿಸಿ ಶ್ರದ್ಧೆ, ಭಕ್ತಿಯಿಂದ ಆರಾಧಿಸಿದ ತಂತ್ರ, ಮಂತ್ರ ಇವುಗಳಲ್ಲಿ ಸಾಧನೆಯಾಗುತ್ತದೆ. ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ, ರಾಜಯೋಗದಿಂದ ಗುರು ದತ್ತಾತ್ರೇಯರನ್ನು ಆರಾಧಿಸಬಹುದು. ಗುರು ದತ್ತಾತ್ರೇಯರು ಎಲ್ಲ ವಿದ್ಯೆಗೂ ಅಧಿಪತಿಯಾಗಿರುವುದರಿಂದ ಸಾಧಕರು ಗುರು ದತ್ತಾತ್ರೇಯರನ್ನು ಭಕ್ತಿಯಿಂದ ಆರಾಧಿಸಿದರೆ ಅವರಿಗೆ ಆ ವಿದ್ಯೆಯಲ್ಲೂ ಸಾಧನೆಯಾಗಿ ಅವರು ಉನ್ನತವಾಗಿ ಬೆಳೆಯುತ್ತಾರೆ. ಗುರು ದತ್ತಾತ್ರೇಯರನ್ನು ಭಕ್ತಿಪೂರ್ವಕವಾಗಿ ಆರಾಧಿಸುವುದರಿಂದ ಅವರು ರಾಜಯೋಗವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ರಾಜಯೋಗವೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಇವು ಪ್ರಾಪ್ತವಾಗುತ್ತದೆ. ಮೊದಲನೆಯದು ಯಮ ಎಂದರೆ ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ. ಎರಡನೆಯದು ನಿಯಮ ಅಂದರೆ ಶುಚಿತ್ವ, ತೃಪ್ತಿ, ತಪಸ್ಸು, ಅಧ್ಯಯನ ಮತ್ತು ಈಶ್ವರನಲ್ಲಿ ಶರಣಾಗತಿ. ಮೂರನೆಯದು ಆಸನ, ಪದ್ಮಾಸನ, ವಜ್ರಾಸನ ಮತ್ತು ಸುಖಾಸನ ಇವುಗಳಲ್ಲಿ ಸಾಧನೆಯಾಗುತ್ತದೆ. ನಾಲ್ಕನೆಯದು ಪ್ರಾಣಾಯಾಮ, ಇದರಲ್ಲಿ ನಾಡಿ ಶುದ್ಧಿ ಆಗುತ್ತದೆ. ಐದನೆಯದು ಪ್ರತ್ಯಾಹಾರ ಅಂದರೆ ಇಂದ್ರಿಯ ನಿಗ್ರಹವಾಗುತ್ತದೆ. ಆರನೆಯದು ಧಾರಣ, ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸುವುದು ಅಂದರೆ ಏಕಾಗ್ರತೆಯು ದೊರೆಯುತ್ತದೆ. ಏಳನೆಯದು ಧ್ಯಾನ ಮತ್ತು ಕೊನೆಯದಾಗಿ ಎಂಟನೆಯದು ಸಮಾಧಿ ಅಂದರೆ ಇದರಲ್ಲಿ ಸಾಧಕನು ಸವಿಕಲ್ಪ ಸಮಾಧಿ ಮತ್ತು ನಿರ್ವಿಕಲ್ಪ ಸಮಾಧಿಯನ್ನು ಪಡೆಯುತ್ತಾನೆ. ಹೀಗಾಗಿ ಗುರು ದತ್ತಾತ್ರೇಯರನ್ನು ಆರಾಧಿಸುವುದರಿಂದ ಅವರಿಗೆ ಕೀರ್ತಿ, ಸಂಪತ್ತು, ವೈಭೋಗ, ಜ್ಞಾನ ಹೀಗೆ ಬಯಸಿದ್ದೆಲ್ಲವೂ ಸಿಗುತ್ತದೆ. ಅಲ್ಲದೆ ಗುರು ದತ್ತಾತ್ರೇಯರ ಹಿನ್ನೆಲೆಯನ್ನು ತಿಳಿಯುವುದಾದರೆ ಗುರು ದತ್ತಾತ್ರೇಯರು ಬ್ರಹ್ಮ ಮಾನಸ ಪುತ್ರರಲ್ಲಿ ಒಬ್ಬರಾದ ಅತ್ರಿ ಮುನಿಗಳ ಪುತ್ರರಾಗಿ ಜನಿಸುತ್ತಾರೆ. ಅಲ್ಲದೆ ಗುರು ದತ್ತಾತ್ರೇಯರ ಸಹೋದರರು ಚಂದ್ರದೇವ ಮತ್ತು ಮುನಿಗಳಾದ ದೂರ್ವಾಸರು. ಇವರ ತಾಯಿ ಅನುಸೂಯ ದೇವಿ. ಅನುಸೂಯ ದೇವಿಯ ತಂದೆ ಪ್ರಜಾಪತಿ ಕದರ್ಮ ಮತ್ತು ತಾಯಿ ದೇವಹೂತಿ. ತಾಯಿ ಅನುಸೂಯ ದೇವಿಯ ಪತಿವ್ರತೆಯ ಗುಣಕ್ಕೆ ತ್ರಿಮೂರ್ತಿಗಳು ಸನ್ಯಾಸಿ ವೇಷದಲ್ಲಿ ಬಂದು ಇವರನ್ನು ಪರೀಕ್ಷಿಸಲು ಬರುತ್ತಾರೆ. ಕೆಲವು ಕಡೆ ಇಂದ್ರ ಮತ್ತು ದೇವತೆಗಳ ಕೋರಿಕೆಯ ಮೇಲೆ ತ್ರಿಮೂರ್ತಿಗಳು ಅನುಸೂಯ ದೇವಿಯನ್ನು ಪರೀಕ್ಷಿಸಲು ಬಂದರೆ, ಕೆಲವು ಕಡೆ ತ್ರಿಮೂರ್ತಿಯರ ಪತ್ನಿಯರಾದ ಮಾತೆ ಸರಸ್ವತಿ, ಮಾತೆ ಲಕ್ಷ್ಮಿ ಮತ್ತು ಮಾತೆ ಪಾರ್ವತಿಯರ ವಿಷಯಕ್ಕೆ ತ್ರಿಮೂರ್ತಿಗಳು ತಾಯಿ ಅನುಸೂಯ ದೇವಿಯನ್ನು ಪರೀಕ್ಷಿಸಲು ಬರುತ್ತಾರೆ. ತ್ರಿಮೂರ್ತಿಗಳು ಸನ್ಯಾಸಿ ವೇಷದಲ್ಲಿ ಬಂದು ತಾಯಿ ಅನುಸೂಯ ದೇವಿಗೆ ನಗ್ನವಾಗಿ ಮೈಮೇಲೆ ವಸ್ತ್ರವಿಲ್ಲದಂತೆ ಅತಿಥಿ ಭೋಜನ ಬಡಿಸಬೇಕು ಎಂದು ಸನ್ಯಾಸಿ ವೇಷದಲ್ಲಿದ್ದ ತ್ರಿಮೂರ್ತಿಗಳು ಹೇಳುತ್ತಾರೆ. ತಾಯಿಯ ತನ್ನ ಪತಿ ಮತ್ತು ದೇವಸ್ವರೂಪಿಯಾದ ತ್ರಿಮಹರ್ಷಿಯನ್ನು ಭಕ್ತಿಭಾವದಿಂದ ನೆನೆದು ಪವಿತ್ರ ಮಂತ್ರಜಲವನ್ನು ಈ ಮೂವರ ಮೇಲೆ ಪ್ರೋಕ್ಷಿಸಿದಾಗ ಅವರು ಶಿಶುಗಳಾದರು. ಆಗ ತಾಯಿ ಅನುಸೂಯ ದೇವಿ ಆ ಶಿಶುಗಳಿಗೆ ತನ್ನ ತಪಶಕ್ತಿಯಿಂದ ಸ್ತನಪಾನ ಮಾಡಿಸಿ ಅವರನ್ನು ಸಂತೃಪ್ತಗೊಳಿಸುತ್ತಾರೆ. ಇದೇ ಸಮಯಕ್ಕೆ ನದಿ ತೀರದಲ್ಲಿ ದೇವತಾ ಆರಾಧನೆಗೆ ಹೋಗಿದ್ದ ಬ್ರಹ್ಮದೇವರ ಪುತ್ರರಾದ ಅತ್ರಿ ಮುನಿಗಳು ಆಶ್ರಮಕ್ಕೆ ಬರುತ್ತಾರೆ. ಆಶ್ರಮದಲ್ಲಿ ನವಜಾತ ಶಿಶುಗಳನ್ನು ಕಂಡು
ಅವರ ಮುಖದಲ್ಲಿದ್ದ ದೈವಿ ಕಳೆಯನ್ನು ಗಮನಿಸಿದ ತ್ರಿಮುನಿಗಳು ತಮ್ಮ ಯೋಗ ಶಕ್ತಿಯಿಂದ ಎಲ್ಲ ವಿಷಯವನ್ನು ತಿಳಿದುಕೊಳ್ಳುತ್ತಾರೆ. ನಂತರ ತ್ರಿಮೂರ್ತಿಗಳು ತಮ್ಮ ಲೀಲೆಗಳನ್ನು ಮುಗಿಸಿ ನಿಜ ರೂಪದಲ್ಲಿ ತ್ರಿಮುನಿಗೂ ಮತ್ತು ತಾಯಿಯು ಅನಸೂಯ ದೇವಿಗೂ ದರ್ಶನ ನೀಡುತ್ತಾರೆ. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ವರವನ್ನು ಬೇಡಿದಾಗ ಪತಿ ಪತ್ನಿಯರು ನಮಗೆ ತ್ರಿಮೂರ್ತಿ ಸ್ವರೂಪರಾದ ಮಕ್ಕಳನ್ನು ದಯಪಾಲಿಸಬೇಕು ಎಂದು ವರವನ್ನು ಬೇಡುತ್ತಾರೆ. ಅದಕ್ಕೆ ತ್ರಿಮೂರ್ತಿಗಳು ಅಸ್ತು ಎಂದು ತಮ್ಮ ಲೋಕಗಳಿಗೆ ಹೊರಡುತ್ತಾರೆ. ಇಲ್ಲಿ ಬ್ರಹ್ಮದೇವರಿಂದ ಜನಿಸಿದ ಅಂಶವನ್ನು ಚಂದ್ರದೇವ ಎಂದು, ಭಗವಾನ್ ವಿಷ್ಣುವಿನಿಂದ ಜನಿಸಿದ ಅಂಶವನ್ನು ದತ್ತಾತ್ರೇಯರು ಎಂದು ಮತ್ತು ಭಗವಾನ್ ಶಿವನಿಂದ ಬಂದ ಅಂಶವನ್ನು ಮುನಿ ದೂರ್ವಾಸರೆಂದು ಪುರಾಣಗಳು ಹೇಳುತ್ತವೆ. ತ್ರಿಮೂರ್ತಿಗಳಿಂದ ಬಂದ ಈ ಮೂವರು ಪುತ್ರರು ತಂದೆ ತಾಯಿಗಳ ಬಳಿ ಬೆಳೆಯುತ್ತಾರೆ. ನಂತರ ಈ ಮೂವರು ಬೆಳೆದು ದೊಡ್ಡವರಾಗಿ ತಂದೆ ತಾಯಿಗಳ ಬಳಿಗೆ ಬಂದು ನಾವು ತಪಸ್ಸಿಗೆ ಹೋಗುತ್ತೇವೆ ಎಂದು ತಂದೆ ತಾಯಿಗಳ ಬಳಿ ಒಪ್ಪಿಗೆಯನ್ನು ಕೇಳಲು ಬರುತ್ತಾರೆ. ಇದಕ್ಕೆ ತಂದೆ ತಾಯಿಯಾದ ತ್ರಿಮಹರ್ಷಿ ಮತ್ತು ತಾಯಿಯಾದ ಅನಸೂಯ ದೇವಿ ಯಾವ ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ. ಯಾಕೆಂದರೆ ಇವರೂ ಸಹ ತಪಸ್ವಿಗಳೇ ಆಗಿದ್ದರು. ತಪಸ್ಸಿನ ಮಹತ್ವವನ್ನು ಅರಿತ ಇವರು ಮಕ್ಕಳಿಗೆ ಆಶೀರ್ವಾದ ಮಾಡುತ್ತಾರೆ. ಆದರೆ ದತ್ತಾತ್ರೇಯರಿಗೆ ಇಲ್ಲೇ ಇರುವಂತೆ ತಂದೆ ತಾಯಿ ತಮ್ಮ ಸಹಜ ಕೋರಿಕೆಯನ್ನು ಇಡುತ್ತಾರೆ. ಅದಕ್ಕೆ ಒಪ್ಪಿದ ಗುರು ದತ್ತಾತ್ರೇಯರು ಭೂಮಿಯ ಮೇಲೆ ಉಳಿಯಲು ಒಪ್ಪುತ್ತಾರೆ. ಏಕೆಂದರೆ ಗುರು ದತ್ತಾತ್ರೇಯರಿಂದ ಅನೇಕ ಮಹತ್ ಕಾರ್ಯಗಳು ಆಗಬೇಕಾಗಿರುತ್ತದೆ. ಹೀಗಾಗಿ ಇದಕ್ಕೆ ಇವರು ಸಮ್ಮತಿಸುತ್ತಾರೆ. ನಂತರ ಇತರ ಪುತ್ರರಾದ ಚಂದ್ರದೇವರು ಆಕಾಶ ಲೋಕಕ್ಕೆ ಹೋಗಲು ಅನುಮತಿ ಬೇಡುತ್ತಾರೆ. ಅದೇ ರೀತಿ ದೂರ್ವಾಸ ಮುನಿಗಳು ತಾವು ತೀರ್ಥಯಾತ್ರೆಗೆ ಹೋಗಲು ಅನುಮತಿ ಬೇಡುತ್ತಾರೆ. ಅಲ್ಲದೆ ದತ್ತಾತ್ರೇಯರಲ್ಲಿ ಚಂದ್ರದೇವರ ಒಂದು ಅಂಶ ಮತ್ತು ದುರ್ವಾಸರ ಒಂದು ಅಂಶ ಬಂದು ಸೇರುತ್ತದೆ. ಅನಂತರ ಚಂದ್ರದೇವರು ಮತ್ತು ದುರ್ವಾಸರು ತಮ್ಮ ಕಾರ್ಯಗಳಿಗೆ ಹೊರಡುತ್ತಾರೆ. ನಂತರ ಗುರು ದತ್ತಾತ್ರೇಯರು ಪರ್ವತ ಸಾಲಿಗೆ ಹೋಗಿ ತಮ್ಮ ತಪಸ್ಸನ್ನು ಆಚರಿಸುತ್ತಾರೆ. ಗುರು ದತ್ತಾತ್ರೇಯರು ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸಿ ಜೀವನ ನಡೆಸಲು ಆಶ್ರಮವನ್ನು ತ್ಯಜಿಸಿ ಹೋಗುತ್ತಾರೆ. ಅಲ್ಲದೆ ಗುರು ದತ್ತಾತ್ರೇಯರು ಅದೆಷ್ಟೋ ಸಾವಿರ ವರ್ಷಗಳ ಕಾಲ ಯೋಗ ಶಕ್ತಿಯಿಂದ ನೀರಿನ ಮೇಲೆ ಮುಳುಗಿ ತಪಸ್ಸನ್ನು ಮಾಡುತ್ತಾರೆ. ನಂತರ ಅವರು ಗಂಧಮಾದನ ಪರ್ವತದ ಮೇಲೆ 12,000 ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾರೆ. ಅಲ್ಲದೆ ಗುರು ದತ್ತಾತ್ರೇಯರು ಮಹತ್ತರವಾದ 24 ಅಂಶಗಳನ್ನು ತಮ್ಮ ಗುರುವಾಗಿ ಸ್ವೀಕರಿಸುತ್ತಾರೆ. ಅವುಗಳೆಂದರೆ ಭೂಮಿ, ಗಾಳಿ, ಆಕಾಶ, ನೀರು, ಬೆಂಕಿ, ಚಂದ್ರ, ಸೂರ್ಯ, ಪಾರಿವಾಳ, ಜೇನು, ಸಮುದ್ರ, ಪತಂಗ, ಆನೆ, ಮೀನು, ವೇಶ್ಯೆ, ಮಗ, ಹಾವು ಮತ್ತು ಜೇಡ. ಹೀಗೆ ದತ್ತಾತ್ರೇಯರು ತಮ್ಮ ಪ್ರಕೃತಿಯಲ್ಲಿ ಸಿಗುವ ಅನೇಕ ಅಂಶಗಳನ್ನು ಗುರುವಾಗಿ ಸ್ವೀಕರಿಸುತ್ತಾರೆ. ದತ್ತಾತ್ರೇಯರ 3 ಮುಖಗಳು ಒಂದೊಂದೊಂದು ಗುಣವನ್ನು ಸೂಚಿಸುತ್ತದೆ. ಆ ಗುಣಗಳು ಎಂದರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಅಲ್ಲದೆ ಗುರು ದತ್ತಾತ್ರೇಯರ ಕೈಯಲ್ಲಿ ಬ್ರಹ್ಮದೇವರ ಕಮಂಡಲ ಮತ್ತು ಮಾಲೆ ಇರುತ್ತದೆ. ಮತ್ತೊಂದರಲ್ಲಿ ವಿಷ್ಣುವಿನ ಶಂಖ ಮತ್ತು ಚಕ್ರವಿರುತ್ತದೆ. ಇನ್ನೊಂದು ಕೈಯಲ್ಲಿ ಶಿವನ ತ್ರಿಶೂಲ ಮತ್ತು ಡಮರುಗ ಇರುತ್ತದೆ. ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆಯಿಂದ ಕೂಡಿರುತ್ತದೆ. ಅಲ್ಲದೆ ದತ್ತಾತ್ರೇಯರ ಸುತ್ತ ಇರುವ ನಾಯಿಗಳು 4 ವೇದಗಳನ್ನು ಸೂಚಿಸುತ್ತದೆ ಮತ್ತು ಹಸುವು ಭೂಮಿಯನ್ನು ಪ್ರತಿನಿಧಿಸುತ್ತದೆ. ಅಲ್ಲದೆ ದತ್ತಾತ್ರೇಯರ ಬಗ್ಗೆ ರಾಮಾಯಣ ಮತ್ತು ಮಹಾಭಾರತದಲ್ಲಿಯೂ ಸಹ ಉಲ್ಲೇಖ ಮಾಡುತ್ತದೆ. ಇದರ ಜೊತೆಗೆ ದತ್ತಾತ್ರೇಯ ಉಪನಿಷತ್ ಇದು ತಂತ್ರ ಮತ್ತು ಮಂತ್ರದ ಮೇಲೆ ಕೇಂದ್ರಿತವಾಗಿದೆ. ನಂತರ ದರ್ಶನ ಉಪನಿಷತ್ ಇದು ಯೋಗ ಕೇಂದ್ರಿತವಾಗಿದೆ ಮತ್ತು ಅವಧೂತ ಉಪನಿಷತ್ ಇದು ಅದ್ವೈತ ಕೇಂದ್ರಿತವಾಗಿದೆ. ಇದರಲ್ಲಿಯೂ ಸಹ ಗುರು ದತ್ತಾತ್ರೇಯರ ಬಗ್ಗೆ ಉಲ್ಲೇಖವಿದೆ. ಅಲ್ಲದೆ ಯೋಗದ ಕುರಿತಾದ ಶ್ರೇಷ್ಠ ಪಠ್ಯವಾದ ಶಾಂಡಿಲ್ಯ ಉಪನಿಷತ್ ಕೂಡ ದತ್ತಾತ್ರೇಯರ ಬಗ್ಗೆ ಉಲ್ಲೇಖವನ್ನು ಮಾಡುತ್ತದೆ. ಅಲ್ಲದೆ ಜಬಲ ಉಪನಿಷತ್, ನಾರದ ಪರಿವ್ರಾಜಕ ಉಪನಿಷತ್ ಮತ್ತು ಭಿಕ್ಷುಕ ಉಪನಿಷತ್, ಯಜ್ಞವಲ್ಕ ಉಪನಿಷತ್ ಇದು ಕೂಡ ಗುರು ದತ್ತಾತ್ರೇಯರ ಬಗ್ಗೆ ಉಲ್ಲೇಖವನ್ನು ನೀಡುತ್ತದೆ. ಅಲ್ಲದೆ ಈ ಗ್ರಂಥಗಳು ಆಧ್ಯಾತ್ಮಿಕ ಸಾಧನೆಗೆ ಉತ್ತಮ ಗ್ರಂಥಗಳಾಗಿವೆ. ಅಲ್ಲದೆ ಗುರು ದತ್ತಾತ್ರೇಯರು ಒಂದು ಸನ್ಯಾಸಿ ಪಂಥವನ್ನು ಸ್ಥಾಪಿಸುತ್ತಾರೆ. ಆ ಸನ್ಯಾಸಿ ಪಂಥವೇ ನಾಥಪಂಥ. ಈ ನಾಥಪಂಥದಲ್ಲಿ ಗುರು ಗೋರಖನಾಥರು ಪ್ರಸಿದ್ಧರಾಗಿದ್ದಾರೆ. ನಂತರ ಶಂಕರಾಚಾರ್ಯರು 8 ಮತ್ತು 9ನೇ ಶತಮಾನದಲ್ಲಿ ಇಸ್ಲಾಮಿಕ್ ಆಕ್ರಮಣದ ವಿರುದ್ಧ ಈ ಪಂಥವನ್ನು ಸಂಘಟಿಸುತ್ತಾರೆ. 8ನೇ ಶತಮಾನದಿಂದ 19ನೇ ಶತಮಾನದವರೆಗೂ ಈ ನಾಥಪಂಥದವರು ವಿದೇಶಿ ಆಕ್ರಮಣಕಾರರ ವಿರುದ್ಧ ಹೋರಾಟ ಮಾಡುತ್ತಾರೆ. ಅಲ್ಲದೆ ಗುರು ದತ್ತಾತ್ರೇಯರಿಂದ ಅವಧೂತ ಸಂಪ್ರದಾಯ, ದಶನಾಮಿ ಸಂಪ್ರದಾಯ, ಭಕ್ತಿ ಸಂಪ್ರದಾಯ, ಮಹಾನುಭಾವ ಸಂಪ್ರದಾಯ, ಗುರುಚರಿತ್ರೆ ಸಂಪ್ರದಾಯ
ಸಕಲ ಮತ ಸಂಪ್ರದಾಯ, ನಾಥ ಮತ್ತು ಕಾನ್ಪಟ ಸಂಪ್ರದಾಯಗಳು ದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ ಮತ್ತು ದ್ವೈತ ಸಿದ್ಧಾಂತವು ಕೂಡ ಗುರು ದತ್ತಾತ್ರೇಯರಿಂದ ಪ್ರಭಾವಿತವಾಗಿದೆ. ಇದು ಗುರು ದತ್ತಾತ್ರೇಯರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ಧನ್ಯವಾದಗಳು.